ನಮಸ್ಕಾರ ಸ್ನೇಹಿತರೆ, ಅನ್ನಪೂರ್ಣ ಪಾಕಶಾಲದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನೆಲ್ಲಿಕಾಯಿನ ತೊಕ್ಕು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೆಲ್ಲಿಕಾಯಿ 1 kg ತಂದಿದ್ದೀನಿ. ಅದನ್ನು ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಹೆರವಮಣಿಯಿಂದ ಹೆರಿಯೋಣ ಅಂತ ಈ ರೀತಿ ಎಲ್ಲ ಬೀಜ ಹತ್ತೋ ತನಕ ಎಲ್ಲ ಹೆರೆದಿಟ್ಕೊಂಡೇನೆ ನಾನು. ಈ ಹೆರೆದಿಟ್ಕೊಂಡದ್ದನ್ನು ಮಾಡೋಕ್ಕಿಂತ ಮುಂಚೆ ತಯಾರಿ ಮೊದಲು ಏನು ಮಾಡಬೇಕಪ್ಪ ಅಂದರೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೋಬೇಕು. ಅರಿಶಿನ ಪುಡಿ, ಇಂಗು ರೆಡಿ ಇಟ್ಕೋಬೇಕು. ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 2 ರಿಂದ 3 ಚಮಚ ಮೆಂತ್ಯ ಪೌಡ್ರ್ ಹಾಕಿ, ಮೆಂತ್ಯ ಪೌಡ್ರ್ ಹಾಕಿಂದ 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು, ಅದು ನಿಮಗೆ ಎಷ್ಟು ಇಷ್ಟ ಆಗ್ತದೆ ಇಂಗು ಅದನ್ನು ನೋಡಿಕೊಂಡು ಇಂಗನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲೇ 1.5 ಚಮಚದಷ್ಟು ಇಂಗು ಹಾಕ್ಲಿಕ್ಕತ್ತೀನಿ. ಈಗ ನೆಲ್ಲಿಕಾಯಿ ಹೆರ್ಕೊಂಡಿದ್ದನ್ನ ಎಣ್ಣೆ ಒಳಗೆ ಹಾಕಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬಾಡಿಸ್ಬೇಕು. ಎಲ್ಲ ಕಡೆ ಆ ಎಣ್ಣೆ ಮತ್ತು ಮೆಂತ್ಯ ಪೌಡ್ರು ಇಂಗು ಎಲ್ಲ ಕಡೆ ಹತ್ತಬೇಕು. ಆ ಥರ ಒಂದು 5 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬಿಸಿ ಮಾಡಬೇಕು. 5 ರಿಂದ 10 ನಿಮಿಷ ಮಾಡಲೇಬೇಕು. ಅಂದರೆ ಸ್ವಲ್ಪ ಡ್ರೈ ಅನಿಸ್ತದೆ, ಅದ್ರಾಗಿನ ತೇವಾಂಶ ಸ್ವಲ್ಪ ಕಡಿಮೆ ಆಗ್ತದೆ. ಈ ರೀತಿ ಬಣ್ಣ ಚೇಂಜ್ ಆಗ್ತದೆ. ಆಮೇಲೆ ಇದನ್ನು ಕೆಳಗಿಳಿಸಿಟ್ಕೊಂಡು ನಾವು ಆರ್ಲಿಕ್ಕೆ ಬಿಟ್ಟು, ನೋಡಿರಿ ಈ ಥರ ಆಯಿತಾ. ಈಗ ಇದನ್ನು ಎತ್ತಿಟ್ಕೊಳ್ಬೇಕು. ಆಮೇಲೆ 1/4 kg ಅರ್ಧ kg ಅಷ್ಟು ಹಿಡಿತದೆ. ಅದ್ರ ನಾನಿಲ್ಲೇ 1/4 kg ಅಷ್ಟೇ ಮೆಣಸಿನ್ಕಾಯಿ ತೊಗೊಂಡಿನಿ. ಯಾಕಂದರೆ ಎಷ್ಟು ಖಾರ ಇರ್ತಾವಂತ ಗೊತ್ತಿರೋಂಗಿಲ್ಲ. ಅದಕ್ಕೆ 1/4 kg 350 ಗ್ರಾಮ್ ಅನ್ಕೋರಿ, ಅಷ್ಟು ಇಟ್ಕೋಬೇಕು. ಅದನ್ನು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ, ಅದರೊಳಗೆ ಮೆಣಸಿನ್ಕಾಯಿ ಎಲ್ಲ ಸಣ್ಣಾಗಿ ಮುರಿದು ಅಥವಾ ಕಟ್ ಮಾಡಿ ಇಟ್ಕೊಂಡು ಎಣ್ಣೆ ಒಳಗೆ ಹಾಕಿ ಬಿಸಿ ಮಾಡಬೇಕು. ಅವು ಕರ್ದಂಗೆ ಆಗಬೇಕು. ಅದಾದಮೇಲೆ ಅವನು ಆರಿಂದ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು, ಈಗ ನೋಡ್ರಿ ಈ ಥರ ಬೆಳ್ಳಗೆ ಕರ್ದಂಗೆ ಆಗ್ತದೆ. ಆವಾಗ ಅದನ್ನು ಆರಿಸ್ಲಿಕ್ಕೆ ಇಡ್ಬೇಕು, ಆಫ್ ಮಾಡಿ. ಈ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಇಂಗು ಇದಕ್ಕೂ ಹಾಕಿದ್ರೆ ಎಲ್ಲ ಕಡೆ ಹತ್ಕೋತದೆ ಪೇಸ್ಟಿಗೆ ಅಂಥೇಳಿ ಇಂಗನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ. ಈಗ ಅದನ್ನು ಪೇಸ್ಟ್ ಮಾಡೀನಿ. ಪೇಸ್ಟ್ ರೆಡಿ ಆಗಿದೆ. ಅಲ್ಲಿ ತನಕ ನೆಲ್ಲಿಕಾಯಿದು ಹರ್ಕೊಂಡಿದ್ದು ಬಿಸಿ ಮಾಡ್ಕೊಂಡಿದ್ದು ಆರೇದ. ಈಗ ಅದಕ್ಕೆ ಉಪ್ಪು ಹಾಕೋಣ ಅಂತ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿನಿ. ಇದು ಆರ್ಬೇಕು ಯಾಕಪ್ಪ ಅಂದ್ರೆ ಬಿಸಿ ಇದ್ದಾಗ ಹಾಕಿದ್ರೆ ನೀರು ಹೊಡೆದು ಬಿಡ್ತದೆ, ಎಲ್ಲ ಹಸಿ ಹಸಿ ಆಗಿಬಿಡ್ತದೆ. ಅದಕ್ಕೆ ಹಾಕ್ಕೊಂಡು ಕಲಸಿ ಹಾಗೆ ಎತ್ತಿ ಬಾಟ್ಲಿ ಒಳಗೆ ಹಾಕಿಟ್ಕೊಂಡ್ರು ಬರ್ತದೆ. ಯಾಕಂದರೆ ಇದು ಈ ರೆಡಿ ಮಾಡಿದ್ದನ್ನು ನಾವು ಚಿತ್ರಾನ್ನಕ್ಕೆ ಹಾಕ್ಬೋದು, ಕೋಸಂಬರಿಗೆ ಹಾಕ್ಬೋದು. ಮತ್ತು ಹಾಗೆ ನಾವೇನಪ್ಪ ಉಪ್ಪಿನಕಾಯಿ ಮಾಡ್ಕೋಬೇಕಂದ್ರೆ ಇದ್ರಾಗ ಖಾರ ಪುಡಿ ಹಾಕಿದ್ರೆ ಉಪ್ಪಿನಕಾಯಿ ರೆಡಿ ಆಗ್ತದೆ, ಸಾಸಿವೆ ಕಾಳು ಒಗ್ಗರಣೆ ಕೊಟ್ಟು. ನಾನೀಗ ಈ ಪೇಸ್ಟನ್ನು ಕಲಿಸ್ಲಿಕ್ಕತ್ತೀನಿ ಹಾಕಿ, ಯಾಕಂದ್ರೆ ನಂಗೆ ತೊಕ್ಕ ರೆಡಿ ಮಾಡೋದದ. ಅದಕ್ಕೆ ಈ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ಎಲ್ಲ ಕಡೆ ಹಾಕ್ತವಂಗೆ ಕಲಿಸ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟ್ ರೆಡಿ ಆತಂದ್ರೆ ಒಂದು ಗ್ಲಾಸ್ ಜಾರ್ ಒಳಗೆ ಹಾಕಿ ಗಟ್ಟಿಯಾಗಿ ಬಾಯಿ ಮುಚ್ಚಿ ಅದರದ್ದು ಫ್ರಿಜ್ಜಲ್ಲಿ ಎತ್ತಿಟ್ರೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪ ತಕ್ಕೊಂಡು ನೀವು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಅಂದ್ರೆ ಕೋಸಂಬರಿ ಥರ ಮಾಡ್ಬೋದು. ಇನ್ನೂ ಬೇರೆ ಬೇರೆ ಥರ ಅದ ಇದ್ರಾಗ ನಾನು ಮಾಡಿದಾಗ ತೋರಿಸ್ತಾ ಇರ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತಿ ತೊಕ್ಕು? ಲೈಕ್ ಆದರೆ ನೀವು ಮಾಡಿ ನೋಡಿರಿ. ಮತ್ತು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ. ನಾನು ಹೆಂಗೆ ಮಾಡೀನಿ, ಏನು ರುಚಿ ಬಂತು ಅಂತ ನೀವು ಮಾಡಿ ನೋಡಿದ್ರೆ ತಾನೇ ಗೊತ್ತಾಗೋದು. ಅದಕ್ಕೆ ಮಾಡಿ ನೋಡಿರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂವರೆಗೂ ಅವ್ರು ಸಬ್ಸ್ಕ್ರೈಬ್ ಆಗ್ರಿ. ಅಂದ್ರೆ ನನ್ನ ಎಲ್ಲ ಹೊಸ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರ್ತದೆ, ಅಲ್ಲಿರೋ ಬೆಲ್ ಐಕಾನನ್ನು ಒತ್ತಿದಾಗ ಅಂತ ಹೇಳ್ತಾ ಬಾಯ್.